ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ ತೋರಿಸ್ತಾ ಇರೋದು SVN ಶಾಲೆ. ಇದು ಹೊನಗನಟ್ಟಿಯಲ್ಲಿ ಬರುತ್ತೆ. ನನ್ನ ದೊಡ್ಡ ಮಗ ಓದ್ತಾ ಇರೋ ಶಾಲೆಯಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಸುಗ್ಗಿ, ಅದ್ರ ಜೊತೆಗೆ ಎಕ್ಸಿಬಿಷನ್ ಕೂಡ ಇಟ್ಟಿದ್ದಾರೆ. ತುಂಬ ಸೊಗಸಾಗಿತ್ತು. ಇದನ್ನು ನೋಡಿ ಅಂತೂ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಮಕ್ಕಳು ಈ ಥರ ಏಜಲ್ಲಿ ಈಗ 10 ಇಯರ್ಸ್ ಆಗಿದೆ ಅಂದರೆ ಮಕ್ಕಳು ಶಾಲೆಯಲ್ಲಿ ಓದಬೇಕಾದ್ರೆ ಅವ್ರು ಕ್ರಿಯೇಟಿವಿಟಿಯಾಗಿ ಏನು ಮಾಡ್ಬೋದು ಅಥವಾ ಅವ್ರ ತಲೆಯಲ್ಲಿ ಏನಿದೆ ಬರೀ ಓದೋದು ಬರೆಯೋದು ಅದ್ರ ಜೊತೆಗೆ ಈ ಥರ ಹಲವಾರು ಪ್ರೋಗ್ರಾಮ್ಗಳಿಟ್ಟರೆ ಅವ್ರಿಗೆ ಕೂಡ ಮೈಂಡು ಫುಲ್ಲು ಆ್ಯಕ್ಟಿವ್ ಆಗಿ ಏನು ಮಾಡ್ಬೋದು ಮುಂದಕ್ಕೆ ಕ್ರಿಯೇಟಿವ್ ಆಗಿ ಅನ್ನೋದು ಚೆನ್ನಾಗಿ ಅರಿವಾಗುತ್ತೆ. ಈ ಥರ ಮಾಡ್ತಿರೋದಂತೂ ನನಗಂತೂ ತುಂಬ ಖುಷಿ ಆಯಿತು. ಮಕ್ಕಳು ಎಲ್ಲ ತಾವೇ ಮಾಡಿ ಅದ್ರ ಒಂದೊಂದು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ. ಆ ಕಾನ್ಸೆಪ್ಟ್ ಬಗ್ಗೆ ಅವರೇ ಒಂದು 15 ಡೇಸ್ ಅಥವಾ 1 ತಿಂಗಳಿಂದ ಅವರೇ ಪ್ರಾಜೆಕ್ಟ್ ಮಾಡಿ ಅದನ್ನು ತಂದು ಹೇಗೆ ಎಕ್ಸಿಬಿಷನ್ ಮಾಡಿ ಅದನ್ನು ಧೈರ್ಯವಾಗಿ ಪೇರೆಂಟ್ಸ್ ಮುಂದೆ ಹೇಳ್ತಾರೆ. ಅವ್ರ ಪೇರೆಂಟ್ಸ್ ಜೊತೆಗೆ ಬೇರೆ ಸ್ಟೂಡೆಂಟು ಅಥವಾ ಪೇರೆಂಟ್ಸ್ಗಳು ಬಂದಾಗ ಧೈರ್ಯವಾಗಿ ಹೇಗೆ ಅವ್ರು ಮಾತಾಡೋ ರೀತಿ ಹೇಗೆ ಅನ್ನೋದು ಕೂಡ ಗೊತ್ತಾಗುತ್ತೆ. ತುಂಬ ಸೊಗಸಾಗಿತ್ತು. ಎಷ್ಟು ಚೆನ್ನಾಗಿ ಮಾಡ್ಕೊಬಂದಿದ್ರು ಅಂತ ತುಂಬ ಕ್ರಿಯೇಟಿವಿಟಿಯಾಗಿ ಮಾಡ್ಕೊಂಡಿದ್ರು ಅಂತ ಅನ್ನಿಸ್ತು ನನಗೆ. ನೋಡಿ, ತುಂಬ ಚಿಕ್ಕ ಮಕ್ಕಳಿಂದ LKG UKGಯಿಂದ ಹಿಡ್ದು 10th ಕೂಡ ಇದು ಎಕ್ಸಿಬಿಷನ್ ಇತ್ತು. ತುಂಬ ಚೆನ್ನಾಗಿತ್ತು. ಆರ್ಗನೈಸ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಮಕ್ಕಳು ಕೂಡ ಅಷ್ಟು ಎಕ್ಸೈಟ್ಮೆಂಟಾಗಿ ಅವ್ರ ಕಲರ್ಫುಲ್ ಅವ್ರ ಮೈಂಡಲ್ಲಿ ಹೇಗಿರುತ್ತೋ ಅದನ್ನು ಎಕ್ಸಿಬಿಷನ್ ಮಾಡ್ತಾಯಿದ್ರು. ಅವ್ರಿಗೆ ಹೇಗೆ ಅನ್ನಿಸ್ತೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಚೆನ್ನಾಗಿ ಕೊಡ್ತಾಯಿದ್ರು. ಮಕ್ಕಳು ಕೆಲವೊಬ್ಬರು ಕನ್ನಡದಲ್ಲಿ, ಕೆಲವೊಬ್ಬರು ಇಂಗ್ಲೀಷಲ್ಲಿ ಕೂಡ ಕೊಡ್ತಾಯಿದ್ರು. ಅವ್ರ ಕಾನ್ಫಿಡೆನ್ಸ್ಗಂತೂ ಆ್ಯಡ್ಸ್ ಆಫ್ ಅಂತ ಹೇಳಬೇಕು. ಯಾಕಂದರೆ ಅವ್ರ ಕಾನ್ಫಿಡೆನ್ಸ್ ಅಂದರೂ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಕೆಲವೊಂದು ಮಕ್ಕಳೆಲ್ಲ ಹೆದರ್ಕೊಳ್ತಾ ಇದ್ರು. ಆದರೆ ಈಗಿನ ಮಕ್ಕಳು ತುಂಬ ಚುಟುಕಿದ್ದಾರೆ. ನಾವು ಯಾವ ಕಡೆ ಗಮನ ತೋರಿಸ್ತೀವೋ, ಯಾವ ಕಡೆ ದಾರಿ ತೋರಿಸ್ತೀವೋ ಅದೇ ಕಡೆ ಹೋಗ್ತಾ ಇರುತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ಮಕ್ಕಳು ಕೂಡ ತುಂಬ ಕ್ರಿಯೇಟಿವಿಟಿಯಾಗಿ ಅವರು ಓನಾಗಿ ತಲೆಯಲ್ಲಿ ಏನು ಮಾಡ್ತಾರೋ ಅದಕ್ಕೆ ಬಿಟ್ಟಿದ್ರು. ಎಲ್ಲ ಕೂಡ ಕಲರ್ಫುಲ್ಲಾಗಿತ್ತು. ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಥರ ಇತ್ತು. ನನಗಂತೂ ತುಂಬ ಇಷ್ಟ. ನನ್ನ ಮಗ ಕೂಡ ಚಿಕ್ಕವನು ತುಂಬ ಎಂಜಾಯ್ ಮಾಡ್ತಿದ್ದ. ನೋಡಿ, ದೀಪದಲ್ಲಿ ಶಿವ ಮಾಡಿದ್ದಾರೆ. ಶಿವಲಿಂಗ ಕೂಡ ಎಲ್ಲರೂ ಮಾಡಿ ತಂದಿಟ್ಟಿದ್ದಾರೆ. ಇದು ಕೂಡ ಕಲರ್ಫುಲ್ಲಾಗಿ ಮೈಸೂರು ಝೂ ಆಗಲಿ ಅಂದರೆ ಅವ್ರ ಕ್ರಿಯೇಟಿವಿಟಿಗೆ ಏನು ಬರುತ್ತೋ ಅದನ್ನೆಲ್ಲ ಮಾಡಿದರು. ತುಂಬ ಸೊಗಸಾಗಿತ್ತು. ಇದರಲ್ಲಿ ಏನು ಕಾಣುತ್ತೆ ಅಂದರೆ ಮಕ್ಕಳ ಕ್ರಿಯೇಟಿವಿಟಿ ಹೇಗೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡ್ತಿದ್ರಲ್ಲ, ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೂಡ ಜೊತೆ ಕೊಡ್ತಿದ್ರು. ಇಲ್ಲಿ ಒಬ್ಬರು ನಾಣ್ಯಗಳ ಸಂಗ್ರಹಣೆ ಮಾಡಿದರು. ಇದಂತೂ ಆಶ್ಚರ್ಯ ಆಗಿತ್ತು. ಯಾಕಂದರೆ ಇಲ್ಲಿ ಮಕ್ಕಳಿಗೆ ಇದೆಲ್ಲ ನಮಗೆ ಗೊತ್ತೇ ಇಲ್ಲ. ನಮ್ಗೆ ಕೂಡ 4 ಆಣೆ, 50 ಪೈಸೆ, 50 ಪೈಸೆ ಅಂತ ಕೂಡ ಇತ್ತು. ಜೊತೆಗೆ ಫಾರಿನಲ್ಲಿರೋ ನಾಣ್ಯಗಳ್ನೂ ಕೂಡ ಸಂಗ್ರಹಿಸಿದ್ರು. ಇರಾನು, ಇರಾಕು, ಅಮೇರಿಕಾ ಆ ನೋಟ್ಗಳು ಕೂಡ ಇವಾಗ ಎಷ್ಟೋ ನೋಟ್ಗಳೆಲ್ಲ ಇಲ್ಲೇ ಇಲ್ಲ. ಅಂಥ ನೋಟ್ಗಳು ಕೂಡ 20 ರುಪೀಸು, 5 ರುಪೀಸು, ₹1 ಅದೆಲ್ಲ ನೋಟ್ಗಳಲ್ಲಿ ಕೂಡ ಇತ್ತು. ಇದಂತೂ ಈ ಥರ ಕಲೆಕ್ಷನ್ ಮಾಡೋದು ತುಂಬ ರೇರು. ಆದರೂ ಪಾಪ ಹುಡುಗ ತುಂಬ ಮಾಡಿದ್ದಾನೆ. ಇದಕ್ಕೆ ಅವ್ರ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸರ್ ಕೂಡ ಸಪೋರ್ಟ್ ಮಾಡಿ ಕೊಟ್ಟಿದ್ದಾರೆ. ಬೇರೆ ದೇಶದ್ದು ಯೂರೋಗಳು ಅಥವಾ ದುಡ್ಡುಗಳು ಹೇಗೆ ನೋಡ್ಬೋದು ಅಂತ ನೋಡ್ತಾ ಇರ್ಬೋದು. ನೋಡಿ, ಆ ಹುಡುಗ ಒಂದೊಂದು ಎಕ್ಸ್ಪ್ಲೈನ್ ಮಾಡಿಕೊಂಡು ಪಾಪ ತೋರಿಸ್ತಾ ಇದ್ದ. ಇಷ್ಟು ಕಲೆಕ್ಷನ್ ಮಾಡೋದು ತುಂಬ ಕಷ್ಟ. ಇದೆಲ್ಲ ಅವ್ರದ್ದು ನೇಚರು ಅಥವಾ ಒಂದು ಹ್ಯಾಬಿ ಆಗಿದ್ರೆ ಮಾತ್ರ ಈ ಥರ ಎಲ್ಲ ಕಲೆಕ್ಷನ್ ಮಾಡ್ಬೋದು ಅಂತ ಕಾಣುತ್ತೆ. ಸರ್ ಕೂಡ ತುಂಬ ಸಪೋರ್ಟಿವ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನೋಡ್ತಿದ್ರಲ್ಲ, ಎಷ್ಟು ಥರ ನಾಣ್ಯಗಳಿದ್ದಾವೆ ಅಂತ ತುಂಬ ವೆರೈಟಿ ನಾಣ್ಯಗಳ್ನ ಕೂಡ ಅವ್ರ ಸರ್ ಕೂಡ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಿದ್ರು. ಇದು ಆಸ್ಟ್ರೇಲಿಯಾ ಮತ್ತು ಯುರೋಪು, ಮೆಕ್ಸಿಕೋ ಅಂತ ತುಂಬ ಎಷ್ಟೊಂದು ದೇಶದ್ದು, ಒಂದು ಮಲೇಷಿಯಾ, ಅಷ್ಟು ದೇಶದ ನಾಣ್ಯಗಳು ಕೂಡ ಕಲೆಕ್ಷನ್ ಮಾಡಿ ಅವರು ಪ್ರೆಸೆಂಟಾಗಿ ನಮಗೆ ನೋಡೋಕ್ಕೆ ಸಿಕ್ತು. ಇದು ಕೂಡ ಅದ್ಭುತವಾಗಿತ್ತು. ಇದಂತೂ ದೃಶ್ಯ. ಇಲ್ಲಿ ಮಕ್ಕಳು ಕೂಡ ತುಂಬ ಆ್ಯಕ್ಟಿವ್ ಆಗಿ ಮತ್ತು ಕ್ರಿಯೇಟಿವ್ ಆಗಿ ಅವ್ರ ಕೈಲೇ ಅವ್ರು ಎಕ್ಸ್ಪ್ಲೈನ್ ಮಾಡೋದಂತೂ ಅದ್ಭುತವಾಗಿತ್ತು. ಮತ್ತು ಎಷ್ಟು ಧೈರ್ಯವಾಗಿ ಮಾಡ್ತಾ ಇರ್ತಾರೆ ನೋಡಿ. ಧೈರ್ಯವಾಗಿ ಮಕ್ಕಳು ಅದನ್ನು ಜೊತೆಗೆ ಯಾರು ಪೇರೆಂಟ್ಸ್ ಬಂದಿರ್ತಾರೋ ಅವ್ರ ಮುಂದೆಗಡೆ ಸ್ವಲ್ಪ ಕೂಡ ಭಯ ಇಲ್ದಿರೋ ಈ ಥರ ಸ್ಟೇಜ್ ಫಿಯರ್ ಇರೋರು ಮಕ್ಕಳಿಗೆ ಈ ಥರ ಹ್ಯಾಂಡ್ಲು ಮಾಡೋಕ್ಕೆ ಕೊಟ್ಟರೆ ಮಕ್ಕಳು ಯಾರು ಬಂದ್ರೂ ಕೂಡ ಭಯ ಇಲ್ದಂಗೆ ಸ್ಟೇಜ್ ಫಿಯರ್ ಹೋಗಿ ಅವರು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಈಸಿಯಾಗಿ ನೋಡ್ಬೋದು. ತುಂಬ ಕ್ರಿಯೇಟಿವ್ ಆಗಿತ್ತು. ನೋಡೋಕ್ಕಂತೂ ತುಂಬ ಪೇರೆಂಟ್ಸ್ ಬಂದಿದ್ದರು. ಅವ್ರವ್ರ ಮಕ್ಕಳು ಮಾಡಿದ್ದು ನೋಡಿ ತುಂಬ ಖುಷಿ ಪಡ್ತಿದ್ರು. ಇಲ್ಲಿ ನನ್ನ ದೊಡ್ಡ ಮಗ ಕೂಡ ಮಾಡಿದ್ದ. ಅವನದು ನೋಡಿ ನನಗೆ ತುಂಬ ಖುಷಿ ಆಯಿತು.
ಅವನು ಕೂಡ ಗಾರ್ಡನ್ ಮೈ ಹೋಮ್ ಅಂತ ಹೇಳಿ ಗಾರ್ಡನ್ ಕೂಡ ಮಾಡಿದ್ದ. ಅದು ಕೂಡ ತುಂಬ ಚೆನ್ನಾಗಿತ್ತು. ಅವನು ಪ್ರಯತ್ನ ಪಟ್ಟಿದ್ದ. ಒಂದು 15 ಡೇಸಿಂದ ತುಂಬ ಕಷ್ಟಪಟ್ಟು ಮಾಡಿ ತೋರಿಸಿದ್ದ ಸ್ನೇಹಿತರೆ. ನೋಡ್ತಿದ್ರಲ್ಲ, ಇದು ನನ್ನ ಮಗನ ಪ್ರಾಜೆಕ್ಟು. ತುಂಬ ಚೆನ್ನಾಗಿತ್ತು. ಎಕ್ಸ್ಪ್ಲೇನ್ ಕೂಡ ತುಂಬ ಚೆನ್ನಾಗಿ ಮಾಡ್ದ. ಅದೇ ಈಗ ಹೇಳ್ತಾ ಇದ್ದಂಗೆ ತುಂಬ ಕ್ರಿಯೇಟಿವಿಟಿವ್ ಆಗಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಎಲ್ಲ ಮಾಡೋದು ಅಪರೂಪ ಆಗಿದೆ. ಆದರೆ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಅನ್ನೋದು ನನ್ನ ಪ್ರಕಾರ. ಆದ್ದರಿಂದ ಈ ಥರ ಮಕ್ಕಳಿಗೆ ಕ್ರಿಯೇಟಿವಿಟಿಯಾಗಿ ಏನಾದರೂ ಮಕ್ಕಳಿಗೆ ಮಾಡಿಕೊಡ್ಬೋದು. ಅದರಿಂದ ಈ ಥರ ಕ್ರಿಯೇಟಿವಿಟಿಗೆ ಮಕ್ಕಳು ಕೂಡ ಪ್ರೋತ್ಸಾಹಿಸ್ಬೋದು. ಬರೀ ಮಾರ್ಕ್ಸು, ಓದೋದು, ಬರೆಯೋದು ಬಿಟ್ಟರೆ ಜೊತೆಗೆ ಈ ಥರನೂ ಕ್ರಿಯೇಟಿವಿಟಿ ಎಲ್ಲಿ ಬಿಟ್ಟರು ಅವರು ಏನು ಜೀವಿಸ್ಬೋದು ಅಂತ. ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಎಲ್ಲೋ ಹೋಗ್ಬಿಟ್ರು ಕೂಡ ಅವರು ಬದುಕ್ಬೋದು, 4 ಕಾಸು ಉಪಯೋಗಿಸ್ಕೊಂಡು ಬದುಕ್ಬೋದು ಅನ್ನೋ ಥರ ತೋರಿಸ್ಕೊಡೋ ಥರ ಕಾನ್ಸೆಪ್ಟು. ಇದು ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಮಗ ಕೂಡ ಎಕ್ಸ್ಪ್ಲೈನ್ ಮಾಡೋದು ನೋಡಿ ತುಂಬ ಖುಷಿಯಾಯಿತು. ಸ್ವಲ್ಪ ನಾಚ್ಕೋತಿದ್ದೆ, ಯಾಕಂದರೆ ಪೇರೆಂಟ್ಸ್ ಮುಂದೆ ಈ ಥರ ಮಾಡ್ತಿರೋದು ಅವನು ಇದೇ ಮೊದಲನಾಗಿ. ಸ್ವಲ್ಪ ನಾಚ್ಕೋತಿದ್ದ. ಪರವಾಗಿಲ್ಲ, ನನಗೇನೋ ಓಕೆ ಅನಿಸ್ತು. ನೀಟಾಗಿ ಮಾಡಿದ್ದಾನೆ ಅಂತು. ತುಂಬ ಕಷ್ಟಪಟ್ಟು ಮಾಡಿದ್ದಾನೆ. ಸ್ವಲ್ಪ ತುಂಟ, ಅದರಿಂದ ಇಷ್ಟು ಮಾಡಿದ್ದಾನಲ್ಲ ಅಂತ ಅನ್ನಿಸ್ತು. ಜಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು. ಸಣ್ಣ LKG UKG ಮಕ್ಳುಗಳೆಲ್ಲ ಇಲ್ಲಿ ತರಕಾರಿಗಳು ತಗೊಂಡು, ಆವಾಗೆಲ್ಲ ಸಂತೆ ಮಾಡ್ತಿದ್ರು, ಅದನ್ನೆಲ್ಲ ಇವಾಗೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಮಾರ್ಟ್ಗಳು, ಡಿ-ಮಾರ್ಟು ಆ ಥರ ಎಲ್ಲ ತುಂಬ ಮಾರ್ಟ್ಗಳು ಬಂದಾದಮೇಲೆ ಈಗ ಆನ್ಲೈನ್ ಶಾಪಿಂಗ್ ಕೂಡ ಆಗಿರೋದ್ರಿಂದ ಈ ಮಕ್ಕಳಿಗೆ ಸಂತೆ ಅಂದ್ರೇನು ಅಂತಲೇ ಗೊತ್ತಿಲ್ಲ. ಚಿಕ್ಕ ಮಕ್ಕಳಿಗೆ ಇವಾಗ ಕಾಲೇಜ್ ಹೋಗೋ ಹುಡುಗರು ಕೂಡ ಸಂತೆ ಅಂದ್ರೇನು ಅಂತ ಕೆಲವೊಬ್ರು ಗೊತ್ತೇ ಇಲ್ಲ. ಅದರಿಂದ LKG UKG ತುಂಬ ಸಣ್ಣ ಮಕ್ಕಳು ಕೂಡ ಇಲ್ಲಿ ಸಂತೆ ಥರ ಮಾಡಿ ಅವರು ಕೂಡ ಸೇಲ್ ಮಾಡೋದು. ಈಗ ಬಿಸ್ನೆಸ್ಸಲ್ಲಿ ಎಷ್ಟೆಷ್ಟು ಐಡಿಯಾಸು ಮತ್ತು ಲಾಭಗಳಿದೆ ಅನ್ನೋದು ಕೂಡ ಚಿಕ್ಕ ಮಕ್ಳಿಗೆ ಅರ್ಥ ಆಗೋ ಥರ ತೋರಿಸಿದ್ರು. ಅದು ಕೂಡ ಖುಷಿ ಅಲ್ವಾ, ಮಕ್ಳುಗಳು ಮಾಡ್ತಾಯಿದ್ರೆ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಆಗುತ್ತೆ. ಇಲ್ಲಿ ಬಿಸ್ನೆಸ್ ಥರ ಯೂಸ್ ಮಾಡಿಕೊಂಡು ಮಕ್ಕಳು ಕೂಡ ರೆಸಿಪಿಗಳು ಎಲ್ಲ ಮಾಡಿ ವಿತೌಟ್ ಕುಕ್ಕಿಂಗ್ ಆ ಥರ ಮಾಡಿ ಎಲ್ಲನೂ ಸೇಲ್ ಮಾಡ್ತಿದ್ರು. ಹಣ ಕೂಡ ತುಂಬ ಮಾಡ್ತಾಯಿದ್ರು, ಲಾಭ ಕೂಡ ಮಾಡ್ತಿದ್ರು. ಅದರಿಂದ ಅರ್ಥ ಆಗುತ್ತೆ ಬಿಸ್ನೆಸ್ ಮಾಡೋದು ಅಥವಾ ಕೆಲ್ಸಕ್ಕೆ ಹೋಗೋದ್ರಿಂದ ಏನೇನು ವ್ಯತ್ಯಾಸ ಕೂಡ ಅಂತ ಅನಿಸುತ್ತೆ. ನೋಡ್ತಿದ್ರಲ್ಲ, ತುಂಬ ಚೆನ್ನಾಗಿತ್ತು. ಇದಂತೂ ಅದ್ಭುತವಾಗಿತ್ತು. ಮಕ್ಕಳೆಲ್ಲ ತುಂಬ ಆ್ಯಕ್ಟಿವ್ ಆಗಿ ಸ್ಪರ್ಧೆ ಮಾಡ್ತಾಯಿದ್ರು. ಒಬ್ಬರೊಬ್ಬರು ಅವ್ರವ್ರ ಪ್ರಾಜೆಕ್ಟ್ಗಳ್ನ ಕರ್ದು ಅವ್ರ ಪ್ರಾಜೆಕ್ಟ್ ಮಾಡಿರೋದನ್ನ ಹೇಳ್ತಾಯಿದ್ರು ಸ್ನೇಹಿತರೆ. ಎಲ್ಲರಿಗೂ ಕೂಡ ಪೇರೆಂಟ್ಸ್ನ ಕರ್ದು ಕೂಡ ಅವರು ಮಾತಾಡಿಸ್ತಾಯಿದ್ರು. ತುಂಬ ಖುಷಿಯಾಯಿತು. ಮಕ್ಳಿಗೂ ಕೂಡ ಇದೊಂದು ಆ್ಯಕ್ಟಿವಿಟಿ ಆಗುತ್ತೆ. ನೋಡೋ ಪೇರೆಂಟ್ಸ್ ಕೂಡ ತುಂಬ ಇಷ್ಟ ಆಗುತ್ತೆ. ನನ್ನ ಮಗ ಇದನ್ನು ಮಾಡಿದ್ದಾನಲ್ವಾ, ನನ್ನ ಮಗಳು ಇದನ್ನು ಮಾಡಿದಾಳಲ್ವ ಅಂತ ತುಂಬ ಎಫರ್ಟ್ ಕೂಡ ಹಾಕಿದ್ದಾರೆ ಮಕ್ಕಳು. ನೋಡಿದಕ್ಕೆ ತುಂಬ ಖುಷಿಯಾಯಿತು. ಸರು, ಟೀಚರ್ಸು ಕೂಡ ತುಂಬ ಸಪೋರ್ಟಿವ್ ಆಗಿ ಮಕ್ಳಿಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಲಾಸ್ಟಲ್ಲಿ ಸಂಕ್ರಾಂತಿ ಸುಗ್ಗಿ ಥರನೂ ಮಾಡಿ ಅದೆಲ್ಲ ಡೆಕೋರೇಷನ್ ಮಾಡಿದ್ವಿ. ನಾವೊಂದೆರಡು ಫೋಟೋ ಕ್ಲಿಪ್ಗಳು ಕೂಡ ತಗೊಂಡು ನಾನು ನನ್ನ ಮಗ ತುಂಬ ಚೆನ್ನಾಗಿತ್ತು. ಮಕ್ಕಳು LKG UKG ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು. ಅವರು ಕೂಡ ಎಷ್ಟು ಸ್ವೀಟಾಗಿ ಮಾತಾಡಿಸ್ಕೊಂಡು ಎಲ್ಲರನ್ನೂ ಅವರು ಸಂತೆ ವ್ಯಾಪಾರ ಮಾಡಿಕೊಂಡು ಎಲ್ಲ ಚೆನ್ನಾಗಿತ್ತು. ಇದು ಕೂಡ ಸಂಕ್ರಾಂತಿ ಸುಗ್ಗಿ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಲಾಸ್ಟಲ್ಲಿ ಊಟ ಕೂಡ ಕೊಟ್ಟಿದ್ದರು, ಟೊಮೊಟೊ ಬಾತು ಕೊಟ್ಟು ಎಲ್ಲರಿಗೂ ಚೆನ್ನಾಗಿತ್ತು. ನೀಟಾಗಿ ನನಗಂತೂ ತುಂಬ ಇಷ್ಟ ಆಯಿತು. ಇದೇ ಥರ ಎಲ್ಲ ಸ್ಕೂಲಲ್ಲೂ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಮಕ್ಳ ಕ್ರಿಯೇಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳು ಕಲಿಯೋದ್ರ ಜೊತೆಗೆ ಈ ಥರ ಮೈಂಡ್ ಡೆವಲಪ್ಮೆಂಟ್ ಆಗೋದು ಕೂಡ ಈಗಿನ ಕಾಲದಲ್ಲಿ ಅಥವಾ ಸಮಾಜದಲ್ಲಿ ತುಂಬ ಉಪಯೋಗ ಆಗುತ್ತೆ. ಅವರೇ ಕ್ರಿಯೇಟಿವ್ ಆಗಿ ಓನಾಗಿ ಏನಾದರೂ ಮಾಡೋಕ್ಕೆ ಇದು ತುಂಬ ಸಹಾಯ ಆಗುತ್ತೆ. ಅದರಿಂದ ಈ ಥರ ಮಾಡೋದು ಇಂಪಾರ್ಟೆಂಟು ಅಂತ ಅನಿಸುತ್ತೆ. ನೋಡ್ತಿದ್ರಲ್ಲ, ಈ ಥರ ಫೋಟೋ ತಗೊಂಡು ನಾವು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.